ಬಳ್ಳಾರಿಯಲ್ಲಿ ಈ ಕೆಲವು ವರ್ಷಗಳಿಂದ ಆಂಧ್ರ ಸ್ಟೈಲ್ ರಾಜಕಾರಣ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಮತ್ತೆ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ. ಗಡಿ ಭಾಗದ ಜಿಲ್ಲೆ, ಆಂಧ್ರ ಇನ್ಫ್ಲುಯೆನ್ಸ್ ತುಂಬ ಇದೆ. ಆಂಧ್ರದ ರೀತಿಯಲ್ಲೇ ಆ ಸ್ಟೈಲ್ನಲ್ಲೇ ರಾಜಕಾರಣ ಕೂಡ ನಡೀತಾ ಇತ್ತು, ಕೊಲೆಗಳಾಗ್ತಾ ಇತ್ತು, ರಕ್ತ ಹರಿತಾ ಇತ್ತು. ಈಗ ಅದು ಮತ್ತೊಮ್ಮೆ ಶುರುವಾಯ್ತಾ ಅನ್ನುವಂಥದ್ದು ನಿನ್ನೆಯ ಘಟನೆಯ ಮುಖಾಂತರ ಎದ್ದೇಳಿರುವಂಥ ಒಂದು ಪ್ರಶ್ನೆ. ಬಳ್ಳಾರಿಯಲ್ಲಿ ನಾರಾ ರೆಡ್ಡಿ ವರ್ಸಸ್ ಗಾಲಿ ರೆಡ್ಡಿಯ ರಾಜಕೀಯ ಜೋರಾಗಿ ನಡೀತಾ ಇದೆ. ಅದು ಒಂದು ಕೊಲೆಯಲ್ಲಿ ಅಂತ್ಯ ಆದಂತ ಆಗ್ತಾ ಇದೆ. ವಾಲ್ಮೀಕಿ ಬ್ಯಾನರ್ ವಿಷಯದಲ್ಲಿ ಗಲಾಟೆ ಜೋರಾಗಿ ನಡೀತು. ಕಲ್ಲು ತೂರಾಟ, ಗುಂಡೇಟು, ಒಬ್ಬ ವ್ಯಕ್ತಿ ಸಾವನ್ನು ಕೂಡ ಅಪ್ಪಿದ್ದಾನೆ. ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ಗಲಾಟೆ ಅದು. ಕಲ್ಲು ತೂರಾಟ ಆಗುತ್ತೆ, ಗುಂಡೇಟು ಬೀಳುತ್ತೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತರಾಗಿರುವಂಥ ರಾಜಶೇಖರ್ ಸಾವನ್ನಪ್ಪಿರುವಂಥದ್ದು. ಗುಂಡೇಟಿಗೆ ಸಾವನ್ನಪ್ಪಿರುವಂಥ ರಾಜಶೇಖರ್ ಯಾರು ಹಾರಿಸಿದ ಗುಂಡು ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಯಾರ ಗುಂಡಿಗೆ ಬಲಿಯಾಗಿದ್ದು ರಾಜಶೇಖರ್ ಅಂತ ಗಾಲಿ ರೆಡ್ಡಿ ವಿರುದ್ಧ ನಾರಾ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಶಾಸಕ ನಾರಾ ಭರತ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ನಾರಾ ರೆಡ್ಡಿ ವಿರುದ್ಧ ಗಾಲಿ ರೆಡ್ಡಿ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ಅಮಾಯಕ ಬಲಿಯಾಗಿದ್ದಾನೆ. ಬಳ್ಳಾರಿ ನಗರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ರೆಡ್ಡಿ ರಾಮುಲು ಸೇರಿ 11 ಮಂದಿ ಮೇಲೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಬಳ್ಳಾರಿಯಲ್ಲಿ ಪರಿಸ್ಥಿತಿ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ರೆಡ್ಡಿ ವರ್ಸಸ್ ರೆಡ್ಡಿ. ನಾರಾ ಭರತ್ ರೆಡ್ಡಿ ಹಾಲಿ ಶಾಸಕ, ಗಾಲಿ ಜನಾರ್ದನ್ ರೆಡ್ಡಿ ಈ ಹಿಂದೆ ಬಳ್ಳಾರಿಯನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಂಥ ವ್ಯಕ್ತಿ. ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಸೇರಿದಂತೆ ಶ್ರೀರಾಮುಲು ಟೋಟಲಿ 11 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ, ರಾಮುಲು ಸೇರಿದಂತೆ 11 ಮಂದಿ ವಿರುದ್ಧ ಎಫ್ಐಆರ್. ರೆಡ್ಡಿ ಮನೆ ಬಳಿ ವಾಲ್ಮೀಕಿ ಬ್ಯಾನರ್ ಕಟ್ತಾ ಇದ್ದಂಥ ನಾರಾ ಭರತ್ ರೆಡ್ಡಿ ಬೆಂಬಲಿಗರು. ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ಟುವಾಗ ಗಲಾಟೆ ಶುರು ಆಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತನಿಂದ ಗಾಳಿಯಲ್ಲಿ ಗುಂಡನ್ನು ಹಾರಿಸಲಾಗಿದೆ. ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ತಾರೆ. ಗಲಾಟೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ್ದಂಥದ್ದು ರೆಡ್ಡಿ ಮತ್ತು ರಾಮುಲು, ಜನಾರ್ದನ್ ರೆಡ್ಡಿ ಮತ್ತು ರಾಮುಲು. ನನ್ನ ಕೊಲೆಗೆ ಯತ್ನ ಅಂತ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ಕೂಡ ಸ್ಥಳದಲ್ಲೇ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ರೆಡ್ಡಿ ವಿರುದ್ಧ ಕೊಲೆ ಕೇಸ್ ದಾಖಲಿಸಬೇಕು ಅಂತ ಪಟ್ಟನ್ನು ಹಿಡಿದು ತಡರಾತ್ರಿವರೆಗೂ ಪ್ರತಿಭಟನೆಯನ್ನ ಕೂಡ ಅಲ್ಲಿ ಮಾಡಲಾಯಿತು. ನಾರಾ ಭರತ್ ರೆಡ್ಡಿಯನ್ನ ಮನವೊಲಿಸಿ ಕಳಿಸಲಾಯಿತು. ನಿನ್ನೆ ರಾತ್ರಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಆಗಿದೆ ಅಂತಲೂ ಕೂಡ ಆರೋಪ ಮಾಡಲಾಗಿದೆ. ಸತೀಶ್ ರೆಡ್ಡಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರವನ್ನು ಕೂಡ ಮಾಡಲಾಗಿದೆ. ಫೈರಿಂಗ್ನಲ್ಲಿ ಸಾವನ್ನಪ್ಪಿದಂಥ ರಾಜಶೇಖರ್ ಯಾರು ಅನ್ನುವಂಥ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಗಿದೆ, ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ಒಂದು ಗಲಾಟೆ ಅದು ಒಬ್ಬನ ಕೊಲೆಯಲ್ಲಿ ಇನ್ನೂ ಹೊತ್ಕೊಂಡು ಉರಿತಾ ಇದೆ. ಆ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಯಾರ ಗುಂಡೇಟಿಗೆ ರಾಜಶೇಖರ್ ಸಾವನ್ನಪ್ಪಿದ್ದು ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು ಇನ್ನಷ್ಟೇ. ಇನ್ನು ಬಳ್ಳಾರಿ ಗಲಾಟೆ ಬಗ್ಗೆ ನಾರಾ ಭರತ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಆರೋಪ ಅವರದ್ದು? ಇನ್ನು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು. ಸಾಯಂಕಾಲ ಹೊತ್ತು ಒಂದು 500 ಜನ ಹುಡುಗರು ಬಂದಿದ್ರು. ಅವ್ರೇನೋ ಮಾತಾಡ್ತಿದ್ರು. ಆ ಟೈಮಲ್ಲಿ ಅವರೇನೋ ಒಂದು ಕಲ್ಲು ಹೊಸೆಯೋದು, ಇವರೇನೋ ಒಂದು ಕಲ್ಲು ಹೊಸೆಯೋದು ಆಗಿದೆ. ಆ ಟೈಮಲ್ಲಿ ಒಂದು ಕಾನಿಸ್ಟೇಬಲ್ಗೆ ಒಂದು ಏಟು ಬಿದ್ದು ಅದ್ರ ಪಕ್ಕಿಗೆ ಸತೀಶ್ ರೆಡ್ಡಿ ಅವರಿಗೆ ಒಂದು ಏಟು ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ. ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ. ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂಥವ್ರು ಇವತ್ತು ಅಜ್ಜನ ಅನಾವರಣ ಆಗಬಾರ್ದು, ಅಜ್ಜನ ಅನಾವರಣ ಆಗಬಾರ್ದು ಅಂತಿಲ್ಲ. ಅವ್ರ ಮೇಲೆ ಇಷ್ಟು ಪ್ರಚಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದ್ದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು, ರಾಜ್ಯ ಜನತೆ ತಿಳ್ಕೊಬೇಕು ಇವನೆಂತ ರಾಕ್ಷಸ. ನೋಡಿ, ನಾರಾ ಭರತ್ ರೆಡ್ಡಿ, ನಾರಾ ಸುಬ್ರಹ್ಮಣ್ಯ ರೆಡ್ಡಿ ಇಬ್ಬರು ತಂದೆ ಮಕ್ಕಳು ಮತ್ತು ಅವ್ರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಎಷ್ಟು ದೊಡ್ಡ ಕ್ರಿಮಿನಲ್ಸ್ ಅನ್ನು ಇಡೀ ಬಳ್ಳಾರಿ ನಗರಕ್ಕೆ, ಬಳ್ಳಾರಿ ಸುತ್ತಮುತ್ತ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇವತ್ತು ಕೇವಲ ಬ್ಯಾನರ್ ಅನ್ನುವಂಥ ಒಂದು ನೆಪ ಇಟ್ಕೊಂಡು, ಕೇವಲ ಬ್ಯಾನರ್ ಅಂತೇಳಿ ಇಟ್ಕೊಂಡ್ಬಿಟ್ಟು ಮನೆ ಹತ್ರ ಬಂದು 30-40 ಮಂದಿ ರೌಡಿಗಳನ್ನು ಹಾಕೊಂಡು 16 ಮಂದಿ ಗನ್ಮ್ಯಾನ್ಗಳನ್ನು ನಮ್ಮ ಮನೆ ಮುಂದೆ ಬಂದು ನಮ್ಮನ್ನು ಜಗಳಕ್ಕೆ ತಪ್ಪು ಬ್ಯಾನರ್ ಅನ್ನು ನೆಪದಲ್ಲಿ ಇಷ್ಟೆಲ್ಲ ಅನಾಹುತ ಮಾಡಿರುವಂಥ ಆ ತಂದೆ, ಮಕ್ಕಳು ಮತ್ತು ಅವ್ರ ಚಿಕ್ಕಪ್ಪ ಬಂಧನ ಮಾಡಬೇಕು.
ಹೆಂಗ್ ಸತ್ತಾನಂದೇಳಿ ಇನ್ವೆಸ್ಟಿಗೇಷನ್ ಮಾಡಲಿ, ಫೋರೆನ್ಸಿಕ್ ಟೆಸ್ಟ್ ಆಗಲಿ, ತಪ್ಪಿದಸ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು ಭಾರತ್ ರೆಡ್ಡಿ ಅವರು ಇವತ್ತು ಕೇವಲ ಸುಮ್ಮನೆ ರಾಜಕಾರಣಕ್ಕೋಸ್ಕರವಾಗಿ ಇಲ್ಲ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಅನಾವರಣ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳಿಗೆ ನೀವು ಅವ್ರ ಮನೆ ಹತ್ರ ಬಂದು ಜಗಳ ಮಾಡಿಕೊಂಡು ಅವ್ರ ಮನೆ ಹತ್ರ ಫೈರಿಂಗ್ ಮಾಡಿ ಅವ್ರ ಹತ್ರ ಮನೆ ಹತ್ರ ದಾಂಧೆ ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ಮನೆ ಹತ್ರ ಬಂದು ದಾಂಧೆ ಮಾಡಿದರೆ ನಮ್ಗೆ ತಪ್ಪಾಗಿದೆ. ಅವ್ರದ್ದು ಮನೆ ಹತ್ರ ಬಂದು ದಾಂಧೆ ಮಾಡಿ ನೀವು ತಪ್ಪು ಮಾಡಿ ಮತ್ತು ಪುನಃ ನಮ್ಮ ಮೇಲೆ ಹಾಕೋದು ಎಷ್ಟು ಕರೆಕ್ಟ್ ಇರ್ತದೆ. ನಾನು ಎಲ್ಲ ಪೊಲೀಸ್ ಆಫೀಸರ್ ಕೂಡ ಹೇಳಿದ್ದೀನಿ, ತನಿಖೆ ಮಾಡಿ ಫೋರೆನ್ಸಿಕ್ ಟೆಸ್ಟ್ ಮಾಡಿ ಯಾರು ತಪ್ಪಿರ್ತಾರೋ ಅವ್ರು ತಕ್ಕ ಕ್ರಮ ತಗೊಳ್ರಿ ಅಂತ ಹೇಳಿ. ಬಳ್ಳಾರಿ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು ರಾಜಶೇಖರ್. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಬಳ್ಳಾರಿಯ ಬಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ಆಗಿದೆ ರಾಜಶೇಖರ್ದು. ಯಾರ ಗುಂಡು ಈತನ ದೇಹ ಹೊಕ್ಕಿದ್ವು ಅನ್ನುವಂಥದ್ರ ಬಗ್ಗೆ ಗೊತ್ತಾದ್ರೆ ನಂತರ ಯಾರು ಆರೋಪಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾರು ಗುಂಡು ಆರಿಸಿದಂಥ ಹಿನ್ನೆಲೆಯಲ್ಲಿ ಈತ ಸಾವನ್ನಪ್ಪಿದ್ದಾರೆ. ಬಿಮ್ಸ್ ಆಸ್ಪತ್ರೆಯ ಶವಾಗಾರದ ಬಳಿ ರಾಜಶೇಖರ್ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ರಾಜಶೇಖರ್ ನೆನೆದು ತಾಯಿ ತುಳಸಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ದಿಕ್ಕು ತೋಚದೆ ಕಣ್ಣೀರಿಡ್ತಾ ಇದ್ದಾರೆ ರಾಜಶೇಖರ್ ಕುಟುಂಬದವರು. ನಾನು ನನ್ನ ಮಗ ಅಂಗಡಿಯನ್ನು ಇಟ್ಕೊಂಡಿದ್ದೆ, ನನ್ನ ಮಗ ಕಾಂಗ್ರೆಸ್ನಲ್ಲಿದ್ದ, ನನ್ನ ಪತಿ ಬಿಜೆಪಿಯಲ್ಲಿದ್ದರು, ನಿನ್ನೆ ರಾತ್ರಿ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ತಾಯಿ ತುಳಸಿ ಕಣ್ಣೀರನ್ನು ಹಾಕಿದ್ದಾರೆ. ಆಸ್ಪತ್ರೆಗೆ ಭರತ್ ರೆಡ್ಡಿ ಚಿಕ್ಕಪ್ಪ ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸಾವನ್ನಪ್ಪಿದ ಯಾವುದೇ ಶಾಸಕ ಆಗಲಿ ಮಾಜಿ ಸಚಿವ ಅಲ್ಲ, ಕಾರ್ಯಕರ್ತರೇ ಸಾವನ್ನಪ್ಪದು. ಬ್ಯಾನರ್ ಕಟ್ಟೋದು ಯಾರು? ಏನು ಶಾಸಕ ಹೋಗಿ ಬ್ಯಾನರ್ ಕಟ್ತಾನ ಅಥವಾ ಮಾಜಿ ಸಚಿವ ಹೋಗಿ ಬ್ಯಾನರ್ ಕಟ್ತಾನ? ಇಲ್ಲಿ ಗಲಾಟೆ ಆದರೆ ಸಾವನ್ನಪ್ಪದು ಯಾರು? ಇದೇ ಕಾರ್ಯಕರ್ತರುಗಳು. ಸಿಕ್ಬಿಟ್ಟಿರ್ತಾರಲ್ಲ ಇವರಿಗೆ ಕಾರ್ಯಕರ್ತರು, ಹೋಗಿ ಕಟ್ಟಿ ಗಲಾಟೆ ಮಾಡಿ ಹೊಡೆದಾಡಿ ಸತ್ರೆ ನೀವು ಸಾಯೋದು. ನಾವು ಮನೇಲಿ ಇರ್ತೀವಿ, ಅದಾದ್ಮೇಲೆ ಒತ್ಕೊಂಡು ಉರಿಲಿ, ಬಂದು ಪೋಸ್ಟ್ ಕೊಡ್ತೀವಿ ನಾವು, ಯಾರ್ಯಾರ ಮೇಲೆ ಯಾವ ರೀತಿಯಾಗಿ ಮಾತಾಡ್ಬೇಕು ನಾವು ಮಾತಾಡ್ತೀವಿ ಅಂತಾರೆ ಆ ಥರದ ರಾಜಕಾರಣಿಗಳು. ಇನ್ನು ರಾಜಶೇಖರ್ ಅವರ ತಾಯಿ ತುಳಸಿ ಅವರನ್ನ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಕೇಳೋಣ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾಗಿರ್ತಕ್ಕಂಥ ಗಲಾಟೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಡೀ ಅವರ ಕುಟುಂಬ ಸಾಕಷ್ಟು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ. ಯಾಕಂದರೆ ಈ ರೀತಿಯಾದಂಥ ಒಂದು ರಾಜಕೀಯ ಸಂಘರ್ಷಣ ಗಲಾಟೆಯಲ್ಲಿ ಓರ್ವ ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿರ್ತಕ್ಕಂಥದ್ದು. ಇಡೀ ಕುಟುಂಬ ಸಾಕಷ್ಟು ಕಣ್ಣೀರನ್ನು ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಕುಟುಂಬ ಕೂಡ ಇದೆ, ಅವರ ತಾಯಿ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ನಿನ್ನೆ ರಾಜಶೇಖರ್ ಅವರು ಎಷ್ಟು ಗಂಟೆಗೆ ಅಲ್ಲಿ ಹೋಗಿದ್ರು, ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಅಂಗಡಿಯಾಗಿದ್ದೀವಿ ಸರ್, ನಾನು ಹೋಗಿದ್ದು ನೋಡಿ ಟೈಮ್ ನೋಡಿಲ್ಲ, ನಾನು ನಮ್ಮ ಹುಡುಗ ಹೋಗಿದ್ದು. ಇನ್ನು 9:30 10 ಗಂಟೆಗೆಲ್ಲ ಮನೆಗೆ 8:30 9 ಗಂಟೆಗೆ ಮನೆಗೆ ಮಕ್ಕೊಂಬ ಬರ್ತಿದ್ರು. ನಿನ್ನೆ ಸ್ವಲ್ಪ ಬಂದಿಲ್ಲ, ನಾನು ಮಕ್ಕೊಂಬಿಟ್ಟಿನಿ ಅಂಗಡಿ ಬಂದ್ ಮಾಡ್ಕೊಂಡು ಹೋಗಿ. ಅಷ್ಟೇ ನೋಡಿ ಸರ್, ಗೊತ್ತಿರತ್ತೆ, ನಾನು ಟೈಮ್ ನೋಡಿಲ್ಲ, ನಾನು ಅವ್ರು ಹೋಗಿದ್ದು ಟೈಮ್ ನೋಡಿಲ್ಲ ನಾನು. ಅಥವಾ ಮೊದಲಿಂದನೂ ಕಾಂಗ್ರೆಸ್ಸಲ್ಲಿ ಇದ್ದ ಹೇಗೆ? ಇಲ್ಲ ಇಲ್ಲ ಇಲ್ಲ, ಈ ಹುಡುಗರೆಲ್ಲರೂ ಕಾಂಗ್ರೆಸ್ನಲ್ಲಿ ಓಡಾಡ್ತಿದ್ರ, ನಮ್ಮ ಹುಡುಗರು ಕೂಡ ಅವ್ರು ಕಾಂಗ್ರೆಸ್ನಲ್ಲಿ ತಿರುಗ್ತಾ ಇದ್ದರು. ಆಯಪ್ಪ ರಾಜಣ್ಣ ರಘು ಅವರೆಲ್ಲ ಮಾಡ್ತಿದ್ರ, ಅದ್ರಾಗ ತಿರುಗ್ತಾರೆ ನಮ್ಮ ಹುಡುಗರು. ಮೊದಲೆಲ್ಲ ಭರತ್ ರೆಡ್ಡಿ ಅವ್ರ ಜೊತೆಗೆ ಓಡಾಡ್ತಿದ್ರ ಜಾಸ್ತಿ? ಇಲ್ಲ 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 ಓಡಾಡ್ತಿದ್ದೀನಿ. ನಮ್ಮ ಯಜಮಾನ್ರು ಓಡಾಡ್ತಿದ್ದ. ಹಾಂ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಸರ್ 2 ಗಂಡು ಮಕ್ಕಳು. ಈತ ಫಸ್ಟ್ನೇ ಆತ, ಈತ ಸಣ್ಣ ಆತ. ನಮಗಿನ್ನ ಅವರು ಇವ್ರಿಗಿನ್ನ ಅಕ್ಕವ್ರು ಇದ್ದಾರೆ, 2 ಇದ್ದಾರೆ ಸರ್. 4 ಜನ ಸರ್. ನಮ್ಮ ಯಜಮಾನ್ರಿಲ್ಲ, ತೀರ್ಕೊಂಡು ಹೋಗ್ಯಾರ. ಈಗ ಘಟನೆ ಆಯ್ತಲ್ಲಮ್ಮ, ಈಗ ಏನು ಯಾರು ಕಾರಣ ಇದಕ್ಕಂತೀರಿ? ಅದು ಬುಲೆಟ್ ಗೊತ್ತಾಗ್ಮೇಲೆ ಯಾರು ಮಾಡ್ಯಾರಂತ ಹೇಳ್ತೀವಿ. ಇವಾಗ ಹೇಳಕ್ಕೆ ಬರಲ್ಲ, ನಮಗೆ ಯಾರು ಮಾಡ್ಯಾರಂತ ಹೇಳಕ್ಕೆ ಬರಲ್ಲ ಸರ್. ಈಗ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ನಿಮಗೆ ಈ ಥರ ಆಗಿದೆ, ಗಲಾಟೆ ಆಗಿದೆ? ಸರ್ ನಮಗೆ ರಾತ್ರಿ ಗೊತ್ತಾಗತ್ತೆ ಸರ್. ನಮಗೆ ರಾತ್ರಿ 9:20 ಗೊತ್ತಾಗತ್ತೆ. ಹಿಂಗೆ ಬುಲೆಟ್ ಬಿದ್ದತ್ತೆ ಅಂತೇಳಿ, ನಮ್ಮ ಅಣ್ಣಗೆ ಬಿದ್ದತ್ತೇಳಿ ನನಗೆ ಹಿಂಗೆ ಫೋನ್ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ. ಅಷ್ಟವರೆಗೆ ಗೊತ್ತಿಲ್ಲ. ಮೊದಲಿಂದ ಕಾಂಗ್ರೆಸ್ಸಲ್ಲೇ ಓಡಾಡ್ತಿದ್ರ ನಿಮ್ಮ ಅಣ್ಣ? ಸರ್ ಹ್ಞೂ ಸರ್, ಕಾಂಗ್ರೆಸ್ ಅಂತ ಅವಾಗ ಹೇಳಿವಲ್ಲ ಸರ್. ಈಗ ನೀವು ಯಾರ ಮೇಲೆ ಪರ್ಟಿಕ್ಯುಲರ್ ಇಂಥವ್ರಿಂದನೇ ಆಗಿದೆ ಘಟನೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಹೇಗೆ? ಅವಾಗ ಕಂಪ್ಲೇಂಟ್ ಕೊಡೋಕೆ ಬರೋಂಗಿಲ್ಲ ಸರ್. ಯಾರ ಮೇಲೆ ಅಂತ ಕೊಡೋಕೆ ಬರೋಂಗಿಲ್ಲಲ್ಲ. ಆ ಬುಲೆಟ್ ಕೊಟ್ಟಾದರೆ ಆ ಬುಲೆಟ್ ಏನನ್ನ ಗೊತ್ತಾದರೆ ಯಾರಂತ ಅವಾಗ ಗೊತ್ತಾಗ್ತೈತಲ್ಲ, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ನಾವಾಗ ಯಾರು ಇದ್ಬೇಕಂದ್ರೆ ನಮ್ಮ ಅಣ್ಣ ಹೋಗೋಣ ಸರ್, ಮತ್ತೆ ತಿರುಗಿ ಬರ್ತಾನೆ ಸರ್, ಬರಲ್ಲ. ಇನ್ನೇನೋ ಸರ್, ಆ ದೇವ್ರು ನೋಡ್ಕಂತ ಮೇಲೆ ಅಷ್ಟೇ, ಏನಿಲ್ಲ ಸರ್. ತನಿಖೆ ಆಗ್ಬೇಕು, ಸೂಕ್ತ ತನಿಖೆ ಆಗ್ಬೇಕು. ಆಗ್ಬೇಕು ಸರ್. ಇವತ್ತೇ ಅಂತ್ಯಕ್ರಿಯೆ ಮಾಡ್ತಾರೆ? ಇವತ್ತೇ ಮಾಡ್ತೀವಿ ಸರ್, ಮಧ್ಯಾಹ್ನ ಮಾಡಿಬಿಡ್ತೀವಿ ಸರ್. ಇದಿಷ್ಟು ನಿನ್ನೆ ಅಂದರೆ ಗುಂಡೇಟು ಫೈರಿಂಗ್ ಏನಾಗುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ಏನು ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ತಾಯಿ ಮತ್ತು ಅವರ ಸಹೋದರರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ನೋಡ್ತಾ ಇದ್ದೀರಲ್ಲ, ರಕ್ತ ರಾಜಕೀಯ ನಡೀತಾ ಇರುವಂಥದ್ದು.
ಕಾರ್ಯಕರ್ತ ಒಬ್ಬ ಸಾವನ್ನಪ್ಪ. ಕಾಂಗ್ರೆಸ್ಸಲ್ಲಿ ಸಾವನ್ನಪ್ಪೋದು ಕಾರ್ಯಕರ್ತರೇ, BJPಲಿ ಸತ್ತಿದ್ರು ಕೂಡ ಕಾರ್ಯಕರ್ತರೇ ಸಾವನ್ನಪ್ತಿದ್ದು. ನಾಗಲೇ ಹೇಳ್ತಾ ಇದ್ನಲ್ಲ, ನಾಯಕರು ಯಾರು ಸಾವನ್ನಪ್ಪಲ್ಲ, ಅವ್ರ ಮನೇಲಿ ಆರಾಮಾಗಿರ್ತಾರೆ, ಎಲ್ಲ ಮುಗಿದ ಮೇಲೆ ಬಂದು ಹೇಳಿಕೆಗಳನ್ನು ಕೊಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ. ಸಾವನ್ನಪ್ಪುವಂಥವ್ರು ಬ್ಯಾನರ್ ಕಟ್ಟವರು, ಅಲ್ಲಿ ಬಂಟಿಂಗ್ಸನ್ನು ಅಂಟಿಸೋರು, ಜೈ ಜೈ ಅಂತ ಕೂಗ್ತಾ ಇರ್ತಾರಲ್ಲ ಅವ್ರುಗಳೇ ಸಾವನ್ನಪ್ಪೋದು. ಇಲ್ಲೂ ಕೂಡ ಅದೇ ಆಗಿದ್ದು. ಅಲ್ಲಿ ಗುಂಡಾರಿಸಿದ್ದು ಯಾರು ಅನ್ನುವಂಥದ್ದು ಗೊತ್ತಾಗಬೇಕೀಗ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಹೇಗಿದೆ ಈಗ ಪರಿಸ್ಥಿತಿ? ಗುಂಡು ಯಾರ ಬಂದೂಕಿನಿಂದ ಹಾರಿದ್ದು ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಪೃಥ್ವಿರಾಜ್, ಬ್ಯಾನರ್ ಕಟ್ಟ ವಿಚಾರಕ್ಕೆ ಆರಂಭ ಆಗಿರ್ತಕ್ಕಂಥ ಗಲಾಟೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈಗ ಏನು ಮೃತ ರಾಜಶೇಖರ್ ಏನಿದೆ, ಮೃತ ರಾಜಶೇಖರ್ನ ಮರಣೋತ್ತರ ಪರೀಕ್ಷೆ ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಈಗ ನಾವು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಶವಗಾರದ ಮುಂಭಾಗದಲ್ಲಿದ್ದೇವೆ. IGP ವರ್ತಿಕಾ ಕಟಿಯಾರ್, SP ಪವನ್ ನಜ್ಜೂರ್ ಕೂಡ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಯಾವಾಗ ಇನ್ಸಿಡೆಂಟ್ ಆದ ತಕ್ಷಣ ಆತನ ತಕ್ಷಣ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಿಕ್ಕೆ ಪ್ರಯತ್ನ ಆಗುತ್ತೆ. ಆದರೆ ಆತ ದಾರಿ ಮಧ್ಯದಲ್ಲಿ ಕೂಡ ಕೊನೆ ಸುರುಳಿದಿರ್ತಕ್ಕಂಥದ್ದು. ಯಾವಾಗ ಘಟನೆ ಗೊತ್ತಾಗ್ತಾ ಇದ್ದಂತೆ ಅವರ ಇಡೀ ಕುಟುಂಬ ಸ್ಥಳಕ್ಕೆ ಧಾವಿಸ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಕುಳಿತಿರ್ತಕ್ಕಂಥ ಅವರ ಕುಟುಂಬ ಏನಿದೆ, ಅವರ ತಾಯಿ ಅಂದರೆ ರಾಜಶೇಖರ್ ಅವರ ತಾಯಿ, ಸಹೋದರಿಯ ಜೊತೆಗೆ ಅವರ ತಮ್ಮ, ಒಟ್ಟು 4 ಈ ಒಂದು ತುಳಸಿ ಏನಿದ್ದಾರೆ ಇವರಿಗೆ 4 ಕೂಡ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಆದರೆ ಅದರಲ್ಲಿ ಹಿರಿಯ ಮಗ ಏನು ರಾಜಶೇಖರ್ ಇರ್ತಾನೆ, ರಾಜಶೇಖರನ ಅಂದರೆ ಅವರು ಕಳೆದ 2-3 ವರ್ಷಗಳಿಂದ ಆತ ಕಾಂಗ್ರೆಸ್ ಕಾರ್ಯಕರ್ತಾಗಿ ಓಡಾಡ್ತಾ ಇದ್ದ ಅನ್ನೋದುಗಳು ಕುಟುಂಬ ಸದಸ್ಯರು ಕೂಡ ಹೇಳ್ತಕ್ಕಂಥದ್ದು. ಒಟ್ಟಲ್ಲಿ ಕೂಡ ಯಾವಾಗ ಘಟನೆ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಕಣ್ಣೀರಾಗ್ತಾ ಇದ್ದಾರೆ. ಯಾಕೆಂತಂದರೆ ಯಾವುದೋ ಒಂದು ರಾಜಕೀಯ ಗಲಾಟೆಯ ಕಾರಣಕ್ಕಾಗಿ ನನ್ನ ಮಗನನ್ನು ಕಳೆದುಕೊಂಡೇವೆ ಅಂತೇಳಿ ಇಡೀ ಕುಟುಂಬ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶವಗಾರದಲ್ಲಿ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ವೈದ್ಯರು ಕೂಡ ಮರಣೋತ್ತರ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅಲ್ಲಿ IGP, SP ಅವರು ಕೂಡ ಇಲ್ಲೇ ಸ್ಥಳದಲ್ಲಿ ಮುಖ ಮೂಡಿ ಅವರ ಕುಟುಂಬ ಸದಸ್ಯರನ್ನು ಕೂಡ ಒಂದು ಸಮಾಧಾನ ಪಡಿಸ್ತಕ್ಕಂಥ ಪ್ರಯತ್ನ ಕೂಡ IGP ಅವರು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿಗೆ ಅಂದರೆ ಈ ಒಂದು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಲಿಕ್ಕೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಸ್ಥಳಕ್ಕೆ ಬರ್ತಾರನ್ನ ಮಾಹಿತಿ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಯಾವಾಗ ಘಟನೆ ಆಗ್ತಾ ಇದ್ದಂತೆ ಹೆಚ್ಚುವರಿ ಪೊಲೀಸರನ್ನು ಕೂಡ ಇಡೀ ಬಳ್ಳಾರಿ ನಗರದಲ್ಲಿ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. 144 ಸೆಕ್ಷನನ್ನು ಕೂಡ ಈಗ ಜಾರಿ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ನಿನ್ನೆ ಗಲಾಟೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆ. ಯಾಕೆಂತಂದರೆ ಒಂದು ಕಡೆ ಕಲ್ಲು ತೂರಾಟ ನಡೀತಾ ಇತ್ತು, ಮತ್ತೊಂದು ಕಡೆ ಫೈರಿಂಗ್ ಕೂಡ ಆಗ್ತಾ ಇತ್ತು, ಮತ್ತೊಂದು ಕಡೆ ಎರಡೂ ಕಡೆ ಗುಂಪಿನಿಂದ ಕೂಡ ದೊಣ್ಣೆ ಹಿಡಿದು ಹೊಡೆದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎರಡೂ ರಾಜಕೀಯ ನಾಯಕರಿಂದ, ಒಂದು ಕಡೆ ಜನಾರ್ದನ್ ರೆಡ್ಡಿ, ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಅವರಿಂದ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ರಾಜಶೇಖರ್ ಅವರಿಗೆ ಬಿದ್ದಿರ್ತಕ್ಕಂಥ ಗುಂಡು ಯಾರ ಬುಲೆಟ್ ಅಂತಕ್ಕಂಥದ್ದು ಕೂಡ ಇನ್ನೂ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮಾಡಿರ್ತಕ್ಕಂಥ ಫೈರಿಂಗ್ ಅಂದನೇ ರಾಜಶೇಖರ್ ಅವರ ಸಾವಿಗೆ ಕಾರಣ ಅಂತೇಳಿ ಭರತ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಏನು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಅವರು ಮಾಡಿರ್ತಕ್ಕಂಥ ಫೈರಿಂಗ್ ಇಂದನೇ ರಾಜಶೇಖರ್ ಸಾವನ್ನಪ್ಪಿರ್ತಕ್ಕಂಥ ಅದು ಕೂಡ ನನ್ನ ಒಂದು ಅತ್ತೆಗೆ ಕೂಡ ಸಂಚು ನಡೆದಿತ್ತು ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಒಟ್ಟು 11 ಜನರ ಮೇಲೆ ಬ್ರೂಸ್ಪೇಟೆ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜಶೇಖರ್ ಅವರ ಕುಟುಂಬ ಸದಸ್ಯರು ಕೂಡ ಮತ್ತೊಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಆ ಒಂದು ದೂರಿನ ಒಂದು ಕೂಡ ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನು ಇದುವರೆಗೆ ಎಷ್ಟು FIR ಅನ್ನು ದಾಖಲಾಗಿದೆ ಅನ್ನೋ ಸಂಬಂಧಪಟ್ಟಂಗೆ ಕೂಡ ಪೊಲೀಸ್ IGP ಆಗಿರ್ಬೋದು, SP ಅವರು ಇದುವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕೆಂತಂದರೆ ಇಲ್ಲಿ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಕೌಂಟರ್ ಕೇಸ್ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕೆಂದರೆ ನಿನ್ನೆ ಗಲಾಟೆ ಸಂದರ್ಭದಲ್ಲಿ ಏನಾಯಿತು, ಅವರ ಕೊಲೆ ಯತ್ನ ಏನಾದರೂ ನಡೆದಿದ್ದ ಸಂಬಂಧಪಟ್ಟಂಗೆ ಕೂಡ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬುಲೆಟನ್ನು ಹಿಡಿದು ಮಾಧ್ಯಮಗಳ ಮುಂದೆ ಕೂಡ ತೋರಿಸಿರ್ತಕ್ಕಂಥದ್ದು. ಇದೇ ಬುಲೆಟ್ ನನ್ನ ಕಾರಿಗೆ ತಗಲಿತ್ತು ಅಂತೇಳಿ ಅವರು ಕೂಡ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಎರಡೂ ಕಡೆಯಿಂದ, ಎರಡೂ ಗುಂಪುಗಳಿಂದ ಇಡೀ ಬಳ್ಳಾರಿ ಒಂದು ರೀತಿಯ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಬೂದಿ ಮಿಚ್ಚದ ಕೆಂಡದಂತಾಗಿರ್ಬೋದು. ಬಳ್ಳಾರಿ
ಬಳ್ಳಾರಿ ಹೇಳಿಕೆಳಿ ರಾಜಕೀಯದಲ್ಲಿ ಸಾಕಷ್ಟು ಈ ಹಿಂದೆ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈಗ ಘರ್ಷಣೆ ಸಂಘರ್ಷ ಮೂಲಕ ಬಳ್ಳಾರಿ ಮತ್ತೆ ಸುದ್ದಿ ಆಗ್ತಕ್ಕಂಥದ್ದು, ಬಳ್ಳಾರಿಯಲ್ಲಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಆಗಿರೋಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಎಲ್ಲ SP ಗಳು ಕೂಡ ಇಲ್ಲಿ ಮೊಕದ್ದಮೆ ಹೂಡಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಬೆಳಿಗ್ಗೆ 10:30ಕ್ಕೆ ಜನಾರ್ದನ್ ರೆಡ್ಡಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತರು ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇರತಕ್ಕಂಥದ್ದು. ಇವರು ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ, ಇವರು ಅವ್ರ ಮೇಲೆ ಆರೋಪ ಮಾಡತಕ್ಕಂಥದ್ದು ಇಲ್ಲಿ ನಡೀತಾ ಇರತಕ್ಕಂಥದ್ದು. ಆ ಮಟ್ಟದಲ್ಲಿ ಈ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಕೂಡ IGP ವರ್ತಿಕಾ ಕಟಿಯಾರ್ ನೇತೃತ್ವದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಆ ಬುಲೆಟ್ಗಳಂದ್ರೆ ಗುಂಡೇಟು ಬಿದ್ದಿರತಕ್ಕಂಥ ಜಾಗದಲ್ಲಿ ಕೂಡ FSL ತಂಡ ಒಂದು ಮಹಾಜರನ್ನು ಮಾಡಿ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾರ ಬಂದೂಕಿನಿಂದ ಬುಲೆಟ್ ಬಿದ್ದಿದೆ ಅಂತ ಸಂಬಂಧಪಟ್ಟ ಈಗಾಗಲೇ ಮತ್ತೊಂದು ಕಡೆ ತನಿಖೆ ಕೂಡ ನಡೀತಾ ಇದೆ. ಇನ್ನೇ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಸ್ಥಳೀಯ ನಗರ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಇಲ್ಲಿಗೆ ಆಗಮಿಸ್ತಾ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಅಂತ್ಯಕ್ರಿಯೆ ಇವತ್ತೇ ಅವರ ಕುಟುಂಬ ಸದಸ್ಯರು ಅಂತ್ಯಕ್ರಿಯೆ ಮಾಡ್ತಾ ಇರೋ ಮಾಹಿತಿ ಕೂಡ ಅವರ ಕುಟುಂಬ ಸದಸ್ಯರು ಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಮುಂದೆ ಯಾವ್ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು, ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ. ಬೆಂಗಳೂರಿನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಕ್ರಾಸ್ನಲ್ಲಿ 167 ಮನೆಗಳನ್ನ ತೆರವು ಮಾಡಲಾಗಿದೆ. ಮನೆಗಾಗಿ ಈಗ ಬಂದಿರುವಂತ ಅರ್ಜಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 400ಕ್ಕೂ ಅಧಿಕ. ತೆರವು ಮಾಡಿದ 167, ಅರ್ಜಿ ಬಂದಿರುವಂಥದ್ದು ಡಬಲ್. 400ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದಾವೆ. ನಮಗೆ ಮನೆ ಕೊಡಿ ಅಂತ, ನಾವು ಅರ್ಹರಿದ್ದೇವೆ, ನಮಗೆ ಮನೆ ಕೊಡಿ ಅಂತ ಅರ್ಜಿಯನ್ನು ಹಾಕೊಂಡವ್ರು 400 ಜನ. ಜಿಲ್ಲಾಡಳಿತಕ್ಕೆ ಮನೆಗಳ ಹಂಚಿಕೆಯ ವಿಚಾರಣೆ ಸವಾಲಾಗಿದೆ. ನಗರದ ಬೇರೆ ಬೇರೆ ಭಾಗದಿಂದಲೂ ಕೂಡ ಅರ್ಜಿಗಳು ಬಂದಿರುವಂಥದ್ದು. ಫಕೀರ್ ಕಾಲೋನಿ, ವಸೀಂ ಲೇಔಟ್ ಅರ್ಜಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಲ್ಲಿ ಬಹುತೇಕರು ಬಿಹಾರ, ಆಂಧ್ರ, ತೆಲಂಗಾಣ, ಉತ್ತರ ಪ್ರದೇಶದವರು, ಬೇರೆ ಬೇರೆ ರಾಜ್ಯದವರೇ ಬಹುತೇಕರಿದ್ದಾರೆ. ಸಲ್ಲಿಸಿರುವಂಥ ಅರ್ಜಿಗಳಲ್ಲೂ ಕೂಡ ಅಷ್ಟೇ. ಇವರ ಬಳಿ ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ ವಾಹನಗಳಿದ್ದಾವೆ. 5-6 ವರ್ಷಗಳಿಂದ ಈ ಕಾಲೋನಿಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. 167 ನಿರಾಶ್ರಿತರಲ್ಲಿ 57 ನಿರಾಶ್ರಿತರ ಬಳಿ BPL ಕಾರ್ಡ್ಗಳಿರುವಂಥದ್ದು. 167 ನಿರಾಶ್ರಿತರು ಅಂದರೆ ಯಾರು ಮನೆಗಳು ತೆರವಾಗಿದ್ವಲ್ಲ ಆ ನಿರಾಶ್ರಿತರಲ್ಲಿ 57 ನಿರಾಶ್ರಿತರ ಬಳಿ BPL ಕಾರ್ಡ್ಗಳಿದ್ದಾವೆ. ಆಧಾರು, ವೋಟರ್ ID, ಕರೆಂಟ್ ಬಿಲ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲ ದಾಖಲೆ ಸಂಗ್ರಹಿಸಿ ಸರ್ಕಾರಕ್ಕೆ DC ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಹೊರ ರಾಜ್ಯದವರಿಗೆ ಯಾವುದೇ ಕಾರಣಕ್ಕೂ ಫ್ಲಾಟ್ ಕೊಡದಂತೆ CM ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. DC ರೆಡಿ ಮಾಡಿದ ಪಟ್ಟಿಯನ್ನ ಸ್ಥಳೀಯ ಶಾಸಕರು ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಒಪ್ಪಿದ ಬಳಿಕನೇ ಅಂತಿಮ ಮಾಡಲಾಗುತ್ತೆ. ಇಂದು ಸಂಜೆಯ ಒಳಗಾಗಿ ಗೃಹ ಮಂಡಳಿಗೆ ಫಲಾನುಭವಿಗಳ ಪಟ್ಟಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಎಷ್ಟು ಜನರ ಆಯ್ಕೆ ಆಗುತ್ತೆ, ಎಷ್ಟು ಜನರಿಗೆ ಮನೆ ಸಿಗುತ್ತೆ, ಅದರಲ್ಲಿ ಎಷ್ಟು ಜನ ಅರ್ಹರು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರಗತಿ. ಇಲ್ಲಿ ನೋಡ್ತಾ ಇದೀವಲ್ಲ 167 ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅರ್ಜಿಗಳನ್ನ ಈಗ ಆಲ್ರೆಡಿ ಸ್ಕೂಟ್ನಿಂಗ್ ಮಾಡಲಾಗಿದೆ, ಎಷ್ಟು ಓಕೆ ಆಗ್ತಾ ಇರುವಂಥದ್ದು, 400 ಅರ್ಜಿ ಬಂದಿರುವಂಥದ್ದು, ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ, ಯಾವ ರೀತಿ ಅವರು ಕೂಡ ನಮಗೆ ಮನೆಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ. ಪೃಥ್ವಿ, ಡಿಸೆಂಬರ್ 20ನೇ ತಾರೀಕಿಗೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಅವತ್ತು ಸಾಕಷ್ಟು ರಾಜಕೀಯ ಬೆಳವಣಿಗೆ, ಈ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರ ಹಾಟ್ ಟಾಪಿಕ್ ಆಗುತ್ತೆ. ಅದಾದ ಮೇಲೆ CM ಸಿದ್ದರಾಮಯ್ಯ ಕೂಡ ಮನೆಗಳಿಗೆ ಘೋಷಣೆ ಮಾಡ್ತಾರೆ, ಜನವರಿ 1ಕ್ಕೆ ಮನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನವರೆಗೂ ಕೂಡ ಡೇಟಾ ಕಲೆಕ್ಟ್ ಮಾಡುವಲ್ಲಿ, ಅಂದರೆ ಯಾರ್ಯಾರು ಮನೆಗೆ ಅರ್ಹರು, ಯಾರ್ಯಾರು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡಿದ್ದಾರೆ, ಈ ಒಂದು ಕೆಲಸದಲ್ಲಿ ಸದ್ಯ ಈಗ ಅಧಿಕಾರಿಗಳು ಇರುವಂತದ್ದು. GBA ಅಧಿಕಾರಿಗಳು, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು, ಜೊತೆಗೆ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಕಡೆಯಿಂದಲೂ ಕೂಡ ಅದೇ ಸ್ಥಳದಲ್ಲಿ ಇರುವಂತಹ ಮನೆಗಳಿಗೆ ಭೇಟಿ ನೀಡಿ ಅವರ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಇವತ್ತು ಸಂಜೆಯ ಒಳಗಡೆ ಯಾರ್ಯಾರು ಮನೆಗೆ ಅರ್ಹರು, ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಮನೆಯನ್ನ ಪಡ್ಕೊಳ್ಳೋದಕ್ಕೆ ಯಾರು ಫಲಾನುಭವಿಗಳಾಗೋದಕ್ಕೆ ಅರ್ಹರು ಅನ್ನುವಂತಹ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಅದನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದಾದ ಮೇಲೆ ಅಂತಿಮವಾಗಿ ಯಾರು ಅರ್ಹರು ಅನ್ನುವಂತಹ ಒಂದು ವಿಚಾರ ಗೊತ್ತಾಗುತ್ತೆ. ಮೂಲಗಳ ಪ್ರಕಾರ ಸರಿಸುಮಾರು ಒಂದು 80ರಿಂದ 90 ಮಂದಿಯನ್ನು ಫೈನಲೈಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಅಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ
ಅಲ್ಲಿ ಏನು 167 ಮನೆಗಳನ್ನು ಡೆಮೊಲಿಷನ್ ಮಾಡಿದ್ರು. ಆ ಜಾಗದಲ್ಲಿ ಇದ್ದಂತಹ ಬಹುತೇಕರಿಗೆ ಕನ್ನಡನೇ ಬರ್ತಾ ಇರಲಿಲ್ಲ. ಒಂದು 10% ಜನರಿಗೂ ಕೂಡ ಕನ್ನಡ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಸ್ಥಳೀಯರಾಗಿದ್ರೆ, ಕರ್ನಾಟಕದವರೇ ಆಗಿದ್ರೆ ಕನ್ನಡನೇ ಬರಲ್ವಾ ಅವ್ರಿಗೆ ಅನ್ನುವಂತಹ ಪ್ರಶ್ನೆ ಇದೆ. ಬಹುತೇಕರು ಮಾತಾಡ್ತಾ ಇದ್ದದ್ದು ತೆಲುಗು, ಉರ್ದು, ಹಿಂದಿ ಭಾಷೆಯನ್ನು ಮಾತಾಡ್ತಾ ಇದ್ರು. ಅದ್ರ ಜೊತೆಗೆ ಆ ಡೆಮೊಲಿಷನ್ ಆದಂತಹ ಜಾಗದಲ್ಲೂ ಕೂಡ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ನ ಗಾಡಿಗಳಿವೆ, ಬೇರೆ ಬೇರೆ ರಿಜಿಸ್ಟ್ರೇಷನ್ ಆಗಿರುವಂತಹ ಗಾಡಿಗಳು ಇತ್ತು. ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಇದರ ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ನಮಗೆ ಮನೆ ಸಿಗುತ್ತೆ ಅಂತ ಕಳೆದ 5-6 ವರ್ಷಗಳಿಂದಲೂ ಕೂಡ ಚಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದಂತಹ, ತಮ್ಮ ಒಂದು ಚಿನ್ನಾಭರಣಗಳನ್ನ ಅಡ ಇಟ್ಟು ಅಡ್ವಾನ್ಸ್ ಅನ್ನು ಕೊಟ್ಟಿರುವಂತಹ ಬಹುತೇಕ ನಿವಾಸಿಗಳಿಗೆ ಈಗ ಅಂದ್ರೆ ಬೇರೆ ಕಡೆ ಇರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಮನೆ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದಂತಹ ಬಹುತೇಕರಿಗೆ ಈಗ ಮನೆ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಡೆಮೊಲಿಷನ್ ಆದಂತಹ 10 ದಿನದ ಒಳಗಡೆ ಇವರಿಗೆ ಮನೆ ಸಿಗ್ತಾ ಇದೆ. ಇದು ಯಾವ ರೀತಿಯಾದಂತಹ ತಾರತಮ್ಯ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ. ಪೃಥ್ವಿ. ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಖಾಸಗಿ ವಲಯದ ಕನ್ನಡಿಗರಿಗೆ ಸಿಗುತ್ತಾ ಮೀಸಲಾತಿ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಉದ್ಯೋಗ ಮೀಸಲಾತಿ ಬಗ್ಗೆ ಇಂದು ಸಮಾಲೋಚನೆಯನ್ನ ಮಾಡಲಾಗುವಂಥದ್ದು. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಖಾಸಗಿ ವಲಯದ ಕನ್ನಡಿಗರಿಗೆ ಸಿಗುತ್ತಾ ಮೀಸಲಾತಿ ಅನ್ನುವಂಥ ಪ್ರಶ್ನೆಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಉತ್ತರ ಸಿಗುತ್ತಾ ನೋಡ್ಬೇಕು. ಸಂಪುಟ ಸಭೆ ಇದೆ ಇವತ್ತು. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಕಳೆದ ವರ್ಷ 2024ರಲ್ಲಿ ಮೀಸಲಾತಿ ಜಾರಿಗೆ ಮಸೂದೆಯನ್ನ ತಂದಿತ್ತು ಸರ್ಕಾರ. ಕೆಲ ಆಕ್ಷೇಪಣೆಗಳು ವ್ಯಕ್ತವಾಯಿತು. ಅದಾದ್ಮೇಲೆ ದಿಢೀರಂತ ವಾಪಸ್ ಪಡ್ಕೊಂಡ್ಬಿಟ್ರು. ಕೆಲ ಆಕ್ಷೇಪಣೆ, ಕಾನೂನಿನ ತೊಡಕಿನ ಹಿನ್ನೆಲೆಯಲ್ಲಿ ತಡೆಯನ್ನ ಕೊಡಲಾಯಿತು. ಅದಕ್ಕೆ ಈ ಮಸೂದೆ ತಿದ್ದುಪಡಿ ಮಾಡಿ ಜಾರಿಗೆ ತರುವಂತ ತೀರ್ಮಾನವನ್ನ ಮಾಡಲಾಗಿರುವಂಥದ್ದು. ಈಗ ಬಜೆಟ್ ಅಧಿವೇಶನದಲ್ಲೇ ಬಹುತೇಕ ಮಸೂದೆಯನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಈ ಮಸೂದೆ ಜಾರಿಯಾದಲ್ಲಿ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗುತ್ತೆ. ಸೊ ಹೀಗಾಗಿ ಸರ್ಕಾರ ಆ ಒಂದು ದಿಟ್ಟ ಕ್ರಮವನ್ನ ಕೈಗೊಳ್ಳುತ್ತಾ, ದಿಟ್ಟ ನಿರ್ಧಾರವನ್ನ ಕೈಗೊಳ್ಳುತ್ತಾ ಕನ್ನಡಿಗರ ಪರವಾಗಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುವಂತ ಚಾನ್ಸಸ್ ಇದೆ ಇವತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ತಿಮ್ಮೇಗೌಡರೆ, ಕನ್ನಡಿಗರಿಗೆ ಮೀಸಲಾತಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಲಯದಿಂದ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಅದನ್ನ ಯಾವ ರೀತಿಯಾಗಿ ತಡೆ ಹಿಡಿಯಲಾಯಿತು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಬಟ್ ಈಗ ಯಾವ ರೀತಿಯ ಆಲ್ಟ್ರೇಷನ್ ಮಾಡಿ ಅದನ್ನ ಮತ್ತೆ ಮಸೂದೆಯನ್ನ ತರಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅಂತ? ಅದಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಏನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ನಡೆದಂಥ ಜನರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹೌದು, ನನ್ನ ಅವಧಿಯಲ್ಲೇ ಈ ಒಂದು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ತರ್ತೀನಿ ಎನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಇದೀಗ ಕರ್ನಾಟಕ ರಾಜ್ಯದ ಸ್ಥಳೀಯ ಅಭ್ಯರ್ಥಿಗಳ ಉದ್ಯೋಗ ಮೀಸಲಾತಿ ವಿಧೇಯಕ ಏನಿದೆ, ಆ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಕೆಲ ಮಾರ್ಪಾಡುಗಳನ್ನು ತಂದು, ಕೆಲವು ತಿದ್ದುಪಡಿಗಳನ್ನು ತಂದು ಇತ್ತ ಉದ್ಯಮಿಗಳು ಕೂಡ ಉಳಿಬೇಕು, ಇತ್ತ ಉದ್ಯೋಗಿಗಳು ಕೂಡ ಉಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕರಡನ್ನು, ಮಸೂದೆಯನ್ನು ಸಿದ್ಧಪಡಿಸಿ ಆ ಒಂದು ಮಸೂದೆಯನ್ನು ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಮಂಡಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ, ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತು ನಡೆಯುವಂಥ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಒಂದು ಕಡೆಗೆ ಕಾರ್ಮಿಕ ಸಚಿವರು, ಮತ್ತೊಂದು ಕಡೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಉಭಯ ಸಚಿವರ ಜೊತೆನೂ ಕೂಡ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಈ ಸಂಬಂಧವಾಗಿ ಅನೌಪಚಾರಿಕ ಚರ್ಚೆ ಸಂದರ್ಭದಲ್ಲಿ ಅಂದರೆ ಇವತ್ತಿನ ಒಂದು ಸಚಿವ ಸಂಪುಟದ ಅಜೆಂಡಾದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಸ್ತಾವನೆ ಇಲ್ಲ. ಆದರೆ ಅನೌಪಚಾರಿಕ ಚರ್ಚೆ ಸಂದರ್ಭದಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ಲ್ಯಾನನ್ನು ಮಾಡಿದ್ದಾರೆ, ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ. ಯಾಕಂತ ಹೇಳಿದ್ರೆ ಬಹು ದಶಕಗಳ ಒಂದು ಒತ್ತಾಯ ಅಂದರೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ರೈಲ್ವೆ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಎದುರಾಗಿದ್ದು. ಮತ್ತೊಂದು ಕಡೆಗೆ ಸರೋಜಿನಿ ಮಹಿಷಿ ವರದಿ ಕಡ್ಡಾಯವಾಗಿ ಜಾರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒತ್ತಾಯ ಕೇಳಿ ಬಂದಿರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾರೆ ಎನ್ನುವಂಥದ್ದು, ಅವರನ್ನು ಕನ್ನಡ ರಾಮಯ್ಯ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಪ್ರಗತಿಪರರು ಕನ್ನಡ ಸಾಹಿತ್ಯಗಳು ವಿಶ್ಲೇಷಣೆಯನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ತಮ್ಮ ಅವಧಿಯಲ್ಲೇ ಇಂಥದ್ದೊಂದು ಮೀಸಲಾತಿಯನ್ನು ತಂದಿದ್ದೇ ಆಗಿದ್ದಲ್ಲಿ ಅದೊಂದು ರೀತಿ ಮಾಡೆಲ್ಲಾಗಿ, ಮಾದರಿಯಾಗಿ ಉಳ್ಕೊತೀನಿ. ಯಾಕಂತ ಹೇಳಿದ್ರೆ ಈಗಾಗಲೇ ಜನವರಿ 6ರ ಬಳಿಕ ಅವರು ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ, ಅಂದರೆ ಬ್ರೇಕ್ ಮಾಡ್ತಾ ಇದ್ದಾರೆ.
ಹೀಗಾಗಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ತಂದಿದ್ದೇ ಆಗಿದ್ದಲ್ಲಿ ಅದೊಂದು ರೀತಿ ಮಾದರಿ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಾರೆ. ಯಾಕಂತ ಹೇಳಿದ್ರೆ ಇದು ನಾನು ಈಗಾಗಲೇ ಹೇಳಿದಂತೆ ಸ್ಥಳೀಯವಾಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ತಂದಿದ್ದೇ ಆಗಿದ್ದಲ್ಲಿ ಕರ್ನಾಟಕದ ನಿರುದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ ಆಗ್ತೈತೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾರ್ಖಾನೆಗಳಲ್ಲಾಗಿರ್ಬೋದು, ಅಂದರೆ IT BT ಆಗಿರ್ಬೋದು, ಬೇರೆ ಬೇರೆ ಖಾಸಗಿ ವಲಯದಲ್ಲಾಗಿರ್ಬೋದು, ಇನ್ನು ಹೊರ ರಾಜ್ಯದವರೇ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕಳೆದ ಬಾರಿ IT ಅವರು ತುಂಬಾ ಆರೋಪವನ್ನ ಮಾಡಿದ್ರು, ಇದು ತಾರತಮ್ಯ ಆಗ್ತಾ ಇದೆ, ಕರ್ನಾಟಕದ ಬೆಳವಣಿಗೆಗೆ ಪೆಟ್ಟು ಬೀಳುತ್ತೆ, ಬೆಂಗಳೂರನ್ನ ಬಿಟ್ಟು ಹೋಗ್ಬಿಡ್ತವೆ ಉದ್ಯಮದವರು ಅಂತೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿತ್ತು. ನೋಡೋಣ ಈಗ ಯಾವ ರೀತಿಯ ಮಾರ್ಪಾಡನ್ನು ಮಾಡಲಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಚಾಲಕನ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದಿರುವಂಥದ್ದು ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಶ್ರೀ ಮಾರುತಿ ಆಸ್ಪತ್ರೆ ಬಳಿ ಗುಂಡಿಗೆ ಬಿದ್ದಿರುವಂಥದ್ದು ಕಾರು. ಚಾಲಕನ ನಿಯಂತ್ರಣ ತಪ್ಪಿದ್ದು ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. KPTCL ಕಾಮಗಾರಿಗಾಗಿ ಗುಂಡಿಯನ್ನ ತೆಗೆಯಲಾಗಿದೆ. ರಸ್ತೆಯ ಪಕ್ಕದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಕಾಮಗಾರಿಯನ್ನ ಮಾಡಲಾಗ್ತದೆ. ವೇಗವಾಗಿ ಬಂದು ಕಾರು ನಿಯಂತ್ರಣ ತಪ್ಪಿದೆ. ಈ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದಿದೆ. ಗುಂಡಿಗೆ ಕಾರನ್ನ ಇಳಿಸಿದ್ದಂಥದ್ದು ಚಾಲಕ K02 MH 6963 ನಂಬರ್ ಕಾರು. ಘಟನೆಯಲ್ಲಿ ಚಾಲಕನಿಗೆ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶೇಷಾದ್ರಿಪುರಂ ಬಳಿ ನಡೆದಿರುವಂಥದ್ದು. ಬ್ಯಾರಿಕೇಡ್ ಎಲ್ಲ ಹಾಕಲಾಗಿತ್ತು. ಬ್ಯಾರಿಕೇಡನ್ನು ಹಾಕಿನೇ ಅಲ್ಲಿ ಕಾಮಗಾರಿ ಮಾಡಲಾಗ್ತಾ ಇತ್ತು. ಅಂದರೆ ತುಂಬ ಸ್ಪೀಡಲ್ಲಿ ಬಂದು ಮೇ ಬಿ ಅಲ್ಲಿ ನಿಯಂತ್ರಣ ಸಿಕ್ಕಿಲ್ಲ, ಓವರ್ಟೇಕ್ ಮಾಡಲಿಕ್ಕೆ ಹೋಗಿದ್ದಾರೆ, ಸೀದಾ ಗುಂಡಿಗೆ ಹೋಗಿ ಬಿದ್ದಿದ್ದಾರೆ. ಚಾಲಕನಿಗೆ ಏಟಾಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗಿದೆ. ವೋಲ್ಕ್ಸ್ವ್ಯಾಗನ್ ಕಾರು.